ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಇವತ್ತಿನ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಒಂದು ವ್ಲಾಗ್ನಲ್ಲಿ ಏನಿಲ್ಲ, ನನ್ನ ನೈಟ್ ರುಟೀನ್ ಹೇಗೆಲ್ಲ ಹೋಗುತ್ತೆ, ಅದರಲ್ಲೂ ಒಂದು ಸಾಂಬಾರು ಮಾಡೋ ಟೈಮಲ್ಲಂತೂ ನನ್ನ ಹೆಕ್ಟಿಕ್ ರುಟೀನ್ ಅಂತಲೇ ಹೇಳ್ಬೋದು. ನೈಟ್ ಟೈಮ್ ಯಾವುದೇ ಕಾರಣಕ್ಕೂ ಸಾಂಬಾರು ಮಾಡೋ ಕೆಲಸಗಳನ್ನ ಇಟ್ಕೋಬಾರ್ದು ಅಂತ ಅನ್ನಿಸ್ಬಿಡುತ್ತೆ. ಅದರಲ್ಲೂ ಬಸ್ಸಾರು ಅಂತ ಅಂದರೆ ತುಂಬ ಕಷ್ಟಕರ. ಈ ಸೊಪ್ಪು, ಅದರಲ್ಲೂ ಸೊಪ್ಪಿನ ಬಸ್ಸಾರು, ಸೊಪ್ಪು ಹಾಕಿ ಮಾಡ್ತಾರಲ್ಲ ಆ ಬಸ್ಸಾರಂತೂ ತುಂಬ ಕಷ್ಟ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಈ ಸೊಪ್ಪನ್ನು ಸೋಸ್ಕೊಂಡು ಮಾಡಿಕೊಂಡು ಕೂತ್ಕೊಂಡು ಅದನ್ನಾಗಿರುವಂತಹ ಪಾತ್ರೆಗಳನ್ನ ತೊಳೆಯೋ ಕೆಲಸ ಇದೆಯಲ್ಲ, ತುಂಬ ಬೋರಿಂಗ್ ಕೆಲಸ ರೀ. ಸೊ ಅದ್ರ ಬದಲು ಕಾಳು ಈ ರೀತಿ ಯಾಕೆ ಮಾಡೋದ್ರಿಂದ ಕೆಲಸ ಕಮ್ಮಿ, ಹೆಲ್ದಿ ಕೂಡ, ಆದರೆ ಸೊಪ್ಪು ಕೂಡ ತುಂಬ ಹೆಲ್ದಿ ಅಂತಲೇ ಹೇಳ್ಬೋದು. ಹಂಗಂತ ನಾನು ಸೊಪ್ಪು ಹಾಕಿ ಬಸ್ಸಾರು ಮಾಡ್ಕೋಬೇಡಿ ಅಂತ ಹೇಳ್ತಿಲ್ಲ, ಬಟ್ ಕೆಲಸ ಜಾಸ್ತಿ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಇಲ್ಲೊಂದು ನಾನು ಟಿಪ್ನ ನಾನು ಹೇಳ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ಈ ಒಂದು ಬೆಳ್ಳುಳ್ಳಿ ನಿಮಗೆ ಸುಲಿಯೋದು ಕಷ್ಟ ಅಂತ ಅನಿಸಿದ್ರೆ ಚಾಕುವಲ್ಲಿ ಅದನ್ನು ಅರ್ಧ ಭಾಗವನ್ನಾಗಿ ಮಾಡಿಕೊಂಡು, ಸೊ ನೋಡಿ ಈ ರೀತಿಯಾಗಿ ಮಾಡಿಕೊಂಡು ನೋಡಿ ಈ ಥರ ಬರುತ್ತೆ. ಸೊ ಇದು ಜಸ್ಟ್ ಮೇಲ್ಗಡೆ ಒಂದು ಸಿಪ್ಪೆ ತಗೊಂಡ್ಬಿಟ್ರೆ ಸಾಕು. ಅದ್ರ ಮೇಲಿರುವಂತಹ ಏನು ಸಿಪ್ಪೆ ಇದೆಯಲ್ಲ ಅದು ಇದ್ರೂ ಪರವಾಗಿಲ್ಲ. ಸೊ ಬ್ಯಾಕ್ಗ್ರೌಂಡಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ, ನನ್ನ ಮಗಳದು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮ್ಯೂಟ್ ಮಾಡೋಕ್ಕೆ ಹೋಗಿಲ್ಲ, ನ್ಯಾಚುರಲಾಗಿ ಇರಲಿ ಸೌಂಡು ಅಂತ. ಸೊ ಇದೆಲ್ಲ ಆದ ನಂತರ ನಾನಿವತ್ತು ಹಾಕಿ ಮಾಡ್ತಾ ಇರುವಂತಹದ್ದು ಅವರೆಕಾಳು ಮತ್ತು ಸೊಪ್ಪನ್ನ ಹಾಕಿ ಮಾಡ್ತಾ ಇರುವಂತಹ ಬಸ್ಸಾರು. ಲಕ್ಕಿಲಿ ನಮಗೆ ಊರಿಂದ ಎಲ್ಲ ಸೊಪ್ಪು ಚೆನ್ನಾಗಿ ಸಿಗೋದ್ರಿಂದ ಅಲ್ಲಿ ಕೆಂಪು ದಂಟು ಸಿಕ್ಕಿತ್ತು ನನಗೆ ಈ ಸರಿ. ಫಸ್ಟ್ ಟೈಮು ಕೆಂಪು ದಂಟು ನಾನು ಇಲ್ಲಿವರೆಗೂ ತಿಂದಿರಲಿಲ್ಲ. ಫಸ್ಟ್ ಟೈಮ್ ಕೆಂಪು ದಂಟು ಮತ್ತು ಹಸಿರು ಗ್ರೀನ್ ಕಲರ್ ಇರುವಂತಹ ದಂಟಿನ ಸೊಪ್ಪು ಎಲ್ಲ ತಿಂದಿರ್ತೀರ, ಬಟ್ ಅದರಲ್ಲಿ ಕೆಂಪು ದಂಟು ನನಗೆ ಎಕ್ಸ್ಪೆಷಲಿ ಇವತ್ತು ಅದು ತುಂಬ ಏನು ಸಿಕ್ಕಿರಲಿಲ್ಲ. ಒಂದು 4-5 ಗರಿ ಸಿಕ್ಕಿತ್ತು. ಗರಿ ಅಂದರೆ 4-5 ಎಳೆ ಥರ ಇತ್ತು. ಸೊ ಹಾಗಾಗಿ ಅದರಿಂದ ಬಸ್ಸಾರನ್ನೇ ಮಾಡಬೇಕು ಅಂತ ಮಾಡಿದೆ. ಸೊ ಕೂಗಿಸ್ಬಾರ್ದು, ಇನ್ನೇನು ಒಂದು ವಿಷಲ್ ಆಗೋ ಥರ ಇದೆ ಅನ್ನುವಾಗ ನಾನು ತೆಗೆದುಬಿಟ್ಟೆ. ಸೊ ಈ ಕಡೆ ಬಸ್ಸಾರು ರೆಸಿಪಿನೂ ಕೂಡ ಹೇಳಿ ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಮನಿ ಸೇವಿಂಗ್ ಟಿಪ್ನ ಕೂಡ ಹೇಳ್ತಿದ್ದೀನಿ. ಸೊ ಮೊದಲನೇದಾಗಿ ಬಸ್ಸಾರು ರೆಸಿಪಿ ಬಂದು, ಒಂದು ಬಾಣಲಿ ಅಥವಾ ಏನು ಪಾತ್ರೆ ಅಥವಾ ಹೆಂಚು ಏನಿರುತ್ತೆ ಅದಕ್ಕೆ ಒಂದೇ ಒಂದು ಸ್ಪೂನು ಆಯಿಲ್ನ ಹಾಕೋಬೇಕು. ಜಾಸ್ತಿ ಹಾಕೋಬೇಡಿ. ಜಾಸ್ತಿ ಹಾಕೋಬಿಟ್ರೆ ರುಬ್ಬುವಂತಹ ಏನು ಮಿಕ್ಸರ್ ಜಾರಿಂದ ಜಾರುತ್ತೆ ಅದು ಆಯಿಲ್ ಹಾಕ್ಕೊಂಡ್ರೆ. ಸೊ ಸ್ವಲ್ಪ ಹಾಕೋಬೇಕು. ಸೊ ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ, 2 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇಲ್ಲಿ 1 ಈರುಳ್ಳಿ ತೊಗೊಂಡಿದ್ದೀನಿ, ದೊಡ್ಡ ಗಾತ್ರದ 1 ಈರುಳ್ಳಿ, 2 ಬೆಳ್ಳುಳ್ಳಿ ತೊಗೊಂಡು ಈ ರೀತಿಯಾದಂತಹ ಪೀಸ್ ಮಾಡಿಕೊಂಡು ಅದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು. ನೀಟಾಗಿ ಅಂದರೆ ಯಾವ ಥರ ಅಂದರೆ ಟ್ರಾನ್ಸ್ಪರೆಂಟ್ ಆಗೋ ಥರ ಮಾಡಿಕೊಂಡ್ರೆ ಸಾಕು. ಸೊ ಇದೆಲ್ಲ ಆದಮೇಲೆ ಜೀರಿಗೆ ಒಂದು ಅರ್ಧ ಸ್ಪೂನು, 4 ಮೆಣಸುಕಾಳು, ಹಾಗೆ ಇದ್ರ ಮೇನ್ ಇಂಗ್ರೀಡಿಯೆಂಟ್ ಬಂದು ಹುಣಸೆಹಣ್ಣು. ಕೆಲವು ಕಡೆ ಹುಣಸೆಹಣ್ಣು ಹಾಕಲ್ಲ, ಬಟ್ ನಾನು ಹಾಕ್ತೀನಿ. ಒಂದೊಂದು ಕಡೆ ಒಂದೊಂದು ಥರ ಮಾಡೋದ್ರಿಂದ ನಾನು ಹುಣಸೆಹಣ್ಣು ಹಾಕೇ ಮಾಡೋದು. ಹಾಗೆ ಹಸಿಮೆಣಸಿನ್ಕಾಯಿ. ಸೊ ಇದೆಲ್ಲ ಆದ ನಂತರ ಕೆಲವರು ಟೊಮೆಟೊನ ಹಾಕ್ತಾರೆ, ಬಟ್ ಟೊಮೆಟೊ ಚೆನ್ನಾಗಿರಲ್ಲ. ನನಗೆ ಪರ್ಸ್ನಲಿ ಬಸ್ಸಾರಿಗೆ ಟೊಮೆಟೊನ ಹಾಕಬಾರ್ದು. ಸೊ ಇದೆಲ್ಲ ಆದ ನಂತರ ನೆಕ್ಸ್ಟು ಇಲ್ಲಿ ಸೊಪ್ಪೆಲ್ಲ ಬೆಂದಿತ್ತು, ಈ ರೀತಿಯಾಗಿ ಬೆಂದಿರಬೇಕು. ಓಕೆನಾ? ಇಷ್ಟು ಬೆಂದಿದ್ರೆ ಸಾಕು. ಸೊ ನೋಡಿ ಈ ಥರ ಟ್ರಾನ್ಸ್ಪರೆಂಟ್ ಆಗಿದ್ರೆ ಆನಿಯನ್ನು ಇಷ್ಟಿದ್ರೆ ಸಾಕು. ಹಾಗೆ ಸೊಪ್ಪು ಕೂಡ ಬೆಂದಿದೆ. ಇದಾದ ನಂತರ ಒಂದು ಜಾರ್ನ ತಗೊಂಡು ಅದಕ್ಕೆ ಬೆಂದಿರುವಂತಹ ಸೊಪ್ಪು ಮತ್ತು ಕಾಳು ಏನಿರುತ್ತೆ ಅದನ್ನು ಒಂದು ಅರ್ಧ ಸೌಟಷ್ಟು ಹಾಕ್ಕೊಂಡು ಅದಕ್ಕೆ ನಾವು ಏನು ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ಲ, ಹುಣಸೆಹಣ್ಣು ಆಗಿರ್ಬೋದು ಅಥವಾ ಏನು ಆನಿಯನ್, ಅದೆಲ್ಲ ಹಾಕ್ಕೊಬೇಕು. ಹುರ್ಕೊಂಡಿರುವಂತಹ ಆನಿಯನ್ನು, ಹಾಗೆ ಬೆಳ್ಳುಳ್ಳಿ, ಶುಂಠಿ ಅಲ್ಲ, ಜೀರಿಗೆ, ಮೆಣಸಿನಕಾಳು ಇಷ್ಟನ್ನು ಹಾಕ್ಕೊಂಡು ಅದಾದ ನಂತರ ಕಾಯಿ, ನಿಮಗೆ ಎಷ್ಟು ಅಳತೆ ಬೇಕೋ ಅಷ್ಟು ಕಾಯಿ, ಹಾಗೆ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ರುಬ್ಕೋಬೇಕು. ಖಾರ ನಿಮಗೆ ಇನ್ನೊಂದು ಸ್ವಲ್ಪ ಬೇಕು ಅನ್ನೋಂಥವ್ರು ಇನ್ನೊಂದು ಮೆಣಸಿನ್ಕಾಯಿನ ಹಾಕ್ಕೊಂಡು ನಿಮ್ಮ ಖಾರಕ್ಕನುಸರಣೆಯಾಗಿ ಮೆಣಸಿನ್ಕಾಯಿನ ಹಾಕೋಬೇಕು. ನನಗೆ ಸ್ವಲ್ಪ ಕಮ್ಮಿನೇ ಖಾರ ಅನ್ನೋದ್ರಿಂದ ನಾನು 3 ಹಾಕೊಂಡೆ. ಅದರಲ್ಲೂ ಬೇಯಿಸಿ ಹಾಕ್ಕೊಂಡ್ರೆ ಗ್ಯಾಸ್ಟ್ರಿಕ್ ಬರೋಲ್ಲ. ಬೇಯಿಸದೆ ಹಾಗೆ ಡೈರೆಕ್ಟ್ ಹಾಕ್ತೀನಿ ಅಂದರೆ ಗ್ಯಾಸ್ಟ್ರಿಕ್ ಬರುತ್ತೆ. ಅಟ್ಲೀಸ್ಟ್ ಬೇಯಿಸೋಕ್ಕಾಗಲಿಲ್ಲ ಅಂತ ಅಂದರೆ ಒಂದು ಹೆಂಚು ಮೇಲೆ ಈಗ ಹೇಗೆ ಆನಿಯನ್ನ ಫ್ರೈ ಮಾಡ್ಕೊಂಡ್ರೆ ಅದೇ ರೀತಿಯಾಗಿ
ಹಸಿಮೆಣಸಿಕಾಯಿನೂ ಫ್ರೈ ಮಾಡಿ ಹಾಕೋದ್ರಿಂದ ಟೇಸ್ಟ್ ಮಾತ್ರ ಸೂಪರಾಗಿ ಇರುತ್ತೆ. ಸೊ ಇದಕ್ಕೆ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ರುಬ್ಕೋಬೇಕು. ಸೊ ರುಬ್ಬಿದ ನಂತರ ಅದು ಏನು ಪೇಸ್ಟ್ ಇರುತ್ತಲ್ಲ ಅದನ್ನು ಫಸ್ಟ್ ಸಾಂಬಾರು ಮಾಡುವಂತಹ ಪಾತ್ರೆಗೆ ಸ್ವಲ್ಪ ಎಣ್ಣೆಯನ್ನು ಒಂದು 2-3 ಸ್ಪೂನ್ ಹಾಕ್ಕೊಳ್ಳಿ. ಅದನ್ನು ಹಾಕ್ಕೊಂಡು ಅದು ಏನು ಪೇಸ್ಟ್ ನಾವು ರುಬ್ಕೊಂಡಿರ್ತೀವಲ್ಲ ಆ ಪೇಸ್ಟನ್ನು ಹಾಕ್ಕೊಂಡು ನಾವು ನೀಟಾಗಿ ಫ್ರೈ ಮಾಡ್ಕೋಬೇಕು. ಹಸಿ ವಾಸನೆ ಹೋಗೋವರೆಗೂ ನಾವು ಫ್ರೈ ಮಾಡ್ಕೊಬೇಕು. ಹಸಿ ವಾಸನೆ ಹೋಯ್ತು ಅಂತ ನಿಮಗೆ ಅನಿಸಿದ್ರೆ ಅದಕ್ಕೆ ನಾವು ಏನು ಸೊಪ್ಪು ಮತ್ತು ಅವರೆಕಾಳನ್ನ ತೆಗ್ದಿರ್ತೀವಲ್ಲ ರಸ, ಅದನ್ನು ನಾವು ಇಲ್ಲಿಗೆ ಹಾಕೋಬೇಕು. ನಿಮಗೆ ಇನ್ನೊಂದು ಸ್ವಲ್ಪ ಕಟ್ ಜಾಸ್ತಿ ಬೇಕು ಅಂದರೆ ನೀವು ಅಲ್ಲಿ ಕಟ್ ತೊಗೋಬೇಕಾದ್ರೆ ಇನ್ನೊಂದು ಸ್ವಲ್ಪ ನೀರನ್ನ ಜಾಸ್ತಿ ಹಾಕ್ಕೊಂಡು ಮಾಡ್ಕೋಬೇಕು. ಹಾಗೆ ಬೇಯಿಸ್ಬೇಕಾದ್ರೆ ನಾನು ಉಪ್ಪು ಹಾಕಿದ್ದೆ, ನಾನು ನಿಮಗೆ ಹೇಳೋದನ್ನ ಮರ್ತೆ, ಬಟ್ ಉಪ್ಪು ಹಾಕಿ ಬೇಯಿಸಬೇಕು. ಒಂದು 1/2 ಸ್ಪೂನ್ ಆದರೂ ಉಪ್ಪು ಹಾಕಬೇಕು. ಸೊ ಅದಾದ ನಂತರ ಕಟ್ಟನ್ನು ನಾನು ಇದಕ್ಕೆ ಹಾಕ್ಕೊಂಡು ಕುದಿ ಬರೋವರೆಗೂ ಇರಬೇಕು. ಸೊ ಅದಾದ ನಂತರ ಇನ್ನೊಂದು ಕಡೆ ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಒಂದು ಪ್ಯಾನಿಗೆ 2-3 ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ. ಆಯಿಲ್ ಆದ ನಂತರ ಸಾಸಿವೆ ಆದ ನಂತರ ಒಣಮೆಣಸಿನ್ಕಾಯಿನ ಹಾಕೋಬೇಕು. ಯಾವುದೇ ಕಾರಣಕ್ಕೂ ಸೊಪ್ಪಿನ ಪಲ್ಯ ಮಾಡಿದಾಗ ಒಣಮೆಣಸಿನ್ಕಾಯಿ, ಅದರಲ್ಲೂ ಕೆಂಪು ಮೆಣಸಿನ್ಕಾಯಿ ಹಾಕೋದ್ರಿಂದ, ಸೊಪ್ಪು ಹಸಿರಿರೋದ್ರಿಂದ ಹಸಿಮೆಣಸಿನ್ಕಾಯಿನ ನಾವು ಮತ್ತೆ ಹಾಕ್ತೀವಿ ಅಂದರೆ ಮಕ್ಕಳು ಇರೋ ಮನೆಯಲ್ಲಿ ಸ್ವಲ್ಪ ಖಾರ ಆಗಿಬಿಡುತ್ತೆ. ನೋಡದೆ ತಿನ್ಬಿಡೋದು ಅಥವಾ ನಾವೇ ನೋಡದೆ ಎಲ್ಲೋ ನೋಡಿಕೊಂಡು ತಿನ್ನೋ ಆಗಿದ್ರೆ ಅದು ತುಂಬ ಖಾರ ಆಗಿಬಿಡುತ್ತೆ. ಒಣಮೆಣಸಿನ್ಕಾಯಿ ಆದರೆ ಏನೋ ಇದು ರೆಡ್ ಕಲರ್ ಇದೆಯಲ್ಲ ಅಂದ್ಕೊಂಡು ತೆಗೆದು ಸೈಡಿಗಿಟ್ಟು ತಿಂತೀವಿ. ಸೊ ಅದಾದ ನಂತರ ಆನಿಯನ್ನ ನೀಟಾಗಿ ಫ್ರೈ ಮಾಡಿ ಅದಕ್ಕೆ ನಾವು ಬೇಯಿಸಿಟ್ಕೊಂಡಿರ್ತಿದ್ವಲ್ಲ ಸೊಪ್ಪು, ಅದಕ್ಕೆ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡಿ ಅದರಲ್ಲಿರುವಂತಹ ನೀರಿನ ಅಂಶ ಎಲ್ಲ ಹೋಗೋವರೆಗೂ ಫ್ರೈ ಮಾಡಿ. ಸೊ ನೀವು ಒಂದು ಕಡೆಯಿಂದ ನೋಡ್ಬೋದು ನೀರೆಲ್ಲೂ ಕಾಣ್ತಿಲ್ಲ ಅಲ್ವಾ. ಸೊ ಇದಾದ ನಂತರ ಅದಕ್ಕೆ ಅದ್ರ ಮೇಲೆ ಸ್ವಲ್ಪ ಕಾಯಿ ತುರಿ ಹಾಕಿದಷ್ಟು ಸೊಪ್ಪಿನ ಪಲ್ಯಗಳು ಚೆನ್ನಾಗಿರುತ್ತೆ. ಕಾಯಿ ತುರಿನ ಹಾಕ್ಕೊಂಡು ಒಂದು 2-3 ಸ್ಪೂನ್ ಆದರೂ ಜಾಸ್ತಿ ಹಾಕಬೇಕು. ಸೊ ಈ ಕಡೆ ಸಾಂಬಾರು ಕೂಡ ರೆಡಿ ಆಯಿತು, ಆ ಕಡೆ ಪಲ್ಯ ಕೂಡ ರೆಡಿ ಆಯಿತು. ಇನ್ನೇನಿದ್ರು ನಮ್ಮ ಕೆಲಸ ಅನ್ನ ಮಾಡುವಂತಹ ಕೆಲಸ ಅಂತಲೇ ಹೇಳ್ಬೋದು. ಅನ್ನ ಎಲ್ಲ ಮಾಡೋಕ್ಕಿಂತ ಮುಂಚೆ ಇಲ್ಲಿ ನಾನು ಮಿಕ್ಸಿ ರುಬ್ಕೊಂಡಿದ್ನಲ್ಲ, ಸೊ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ರಾತ್ರಿ ಮಲ್ಕೋಬೇಕಾದ್ರೆ ನಾವು ಕ್ಲೀನ್ ಮಾಡಿಕೊಂಡು ಮಲಗೋದ್ರಿಂದ ಹಲ್ಲಿಗಳಾಗಿರ್ಬೋದು, ಜಿರಳೆಗಳಾಗಿರ್ಬೋದು ಬರೋದು ಸ್ವಲ್ಪ ಕಮ್ಮಿ ಆಗುತ್ತೆ. ಸೊ ಬರೋಣ ಇವತ್ತಿನ ಒಂದು ಮನಿ ಸೇವಿಂಗ್ ಟಿಪ್ಸ್ ಏನಪ್ಪ ಅಂತ ಅಂದರೆ, ನಾವು ಬ್ಯೂಟಿ ಪಾರ್ಲರ್ಗೆ ಹೋಗ್ತೀವಿ, ಹೇರ್ ಕಟ್ಗೆ ಹೋಗಲೇಬೇಕು. ಯಾಕಂದರೆ ನಾವು ಅಷ್ಟೊಂದೇನು ಪ್ರಾಕ್ಟೀಸ್ ಆಗಿರಲ್ಲ ಹೇರ್ ಕಟ್ಟು, ಅದು ಒಂದಕ್ಕೆ ಹೋಗ್ತೀವಿ. ಹಾಗೆ ಐಬ್ರೋಸು ಅಷ್ಟೇ ನಾವು ಮಾಡ್ಕೊಳಕ್ಕಾಗಲ್ಲ, ಅವ್ರ ಹತ್ರ ಹೋಗ್ತೀವಿ. ಅದೇ ಫೇಸ್ ಪ್ಯಾಕ್ ಆಗಿರ್ಬೋದು, ಬ್ಲೀಚ್ ಆಗಿರ್ಬೋದು, ಅಥವಾ ಬೇರೆ ಒಂದು ಪೆಡಿಕ್ಯೂರ್, ಮೆನಿಕ್ಯೂರ್, ಹೀಗೆ ಫೇಸ್ ಪ್ಯಾಕ್ ಆಗಿರ್ಬೋದು, ಏನಕ್ಕಾದರೂ ಹೋಗೋಕ್ಕಿಂತ ಮುಂಚೆ ಒಂದ್ಸಲಿ ಯೋಚಿಸಿ. ಅದೇ ಒಂದು 300-400ಗೋಸ್ಕರ ನಾವು ಅಲ್ಲಿಗೆ ಹೋಗೋದ್ರಿಂದ ಎಷ್ಟು ಅಮೌಂಟ್ ಖರ್ಚಾಗುತ್ತಲ್ವ. ಸೊ ಅದ್ರ ಬದಲು ಆರಾಮ್ಸೆ ಫೆಮ್ ಅವ್ರದ್ದು ಒಂದು ಫೇಸ್ ಪ್ಯಾಕ್ ಬರುತ್ತೆ, ಫ್ರೂಟ್ ಫೇಸ್ ಪ್ಯಾಕ್ ಅಂತ, ಅದನ್ನು ನೀವು ತೆಗೆದಿಟ್ಕೊಳ್ಳಿ. ಇಲ್ಲಾಂದರೆ ಮೆಟ್ರೋ ಹೋಲ್ಸೇಲ್ ಅಥವಾ ಬೇರೆ ಎಲ್ಲರೂ ಹೋಲ್ಸೇಲ್ ಶಾಪ್ಗೆ ಹೋದಾಗ ಆ ಫೇಸ್ ಪ್ಯಾಕ್ ಯಾವುದು ನಿಮ್ಮ ಫೇಸಿಗೆ ಅಡ್ಜಸ್ಟ್ ಆಗುತ್ತೆ ನೋಡಿಕೊಂಡು, ಅದು 100 ರೂಪೀಸ್ ಫೇಸ್ ಪ್ಯಾಕ್ ಆಗಿರ್ಬೋದು ಅದೆಲ್ಲ ಬರುತ್ತೆ. ಸೊ ಅದನ್ನು ನೋಡ್ಕೊಂಡು ತಗೊಳ್ಳಿ. ಇಲ್ಲ ಅಂದರೆ ನೈಸರ್ಗಿಕವಾಗಿ ನಮಗೆ ಸಿಗುವಂತಹ ಪಪ್ಪಾಯ ಆಗಿರ್ಬೋದು, ಅಥವಾ ಕೆನೆ, ಅಥವಾ ಕಡಲೆ ಹಿಟ್ಟು, ಹಾಗೆ ಹಳದಿ ಅಂದರೆ ಅರಿಶಿಣ, ಪ್ಯೂರ್ ಅರಿಶಿಣನೂ ಕೂಡ ಸಿಗುತ್ತೆ. ಅದು ಎಲ್ಲವನ್ನು ಹಚ್ಚಿ ನೀವು ಫೇಸ್ ಪ್ಯಾಕ್ ಆಗಿ ನೀವು ಕನ್ವರ್ಟ್ ಮಾಡ್ಕೋಬೋದು. ಹಾಗೆ ಮಡ್ ಫೇಸ್ ಪ್ಯಾಕ್ ಅಂತಲೂ ನಾನು ಈ ಮುಂಚೆ ಒಂದು ವಿಡಿಯೋ ಹಾಕಿದ್ದೀನಿ, ಅದನ್ನ ಕೂಡ ನೀವು ಆರಾಮ್ಸೆ ಮಾಡ್ಕೋಬೋದು. ಹಾಗೆ ಇದರಲ್ಲಿ ಇನ್ನೊಂದು ಮೇಯ್ನಾಗಿ ಏನು ಹೇಳ್ತೀನಿ ಅಂತ ಅಂದರೆ, ಉತ್ತದ ಮಣ್ಣು ನಿಮಗೆಲ್ಲರೂ ಸಿಕ್ತು ಅಂತ ಅಂದರೆ ಅದನ್ನ ಕೂಡ ಅಷ್ಟೇ ಒಂದು ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕಿ ಅದಕ್ಕೆ ಒಂದು ಚಿಟಿಕೆಯಷ್ಟು ಅರಿಶಿಣನ ಹಾಕಿ ನೀವು ಫೇಸ್ಗೆ ಅಪ್ಲೈ ಮಾಡೋದ್ರಿಂದ ನಿಮ್ಮ ಫೇಸ್ ತುಂಬ ಕ್ಲಿಯರ್ ಆಗುತ್ತೆ. ನಾನು ಇವತ್ತಿನ ಟಿಪ್ ಏನಪ್ಪ ಹೇಳ್ತೀನಿ ಅಂದರೆ, ಬ್ಯೂಟಿ ಪಾರ್ಲರ್ಗೆ ಹೋಗಿ ತುಂಬ ದುಡ್ಡನ್ನು ಸುರಿಯೋಕ್ಕಿಂತ ಮನೆಯಲ್ಲೇ ಸಿಗುವಂತಹ ಪದಾರ್ಥನ ಯೂಸ್ ಮಾಡಿಕೊಂಡು ಸಾವಿರಾರು ರೂಪಾಯಿಗಳನ್ನ ನೀವು ಯೂಸ್ ಮಾಡ್ಬೋದು. ಸೊ ಈಗಲೇ ಟ್ರೈ ಮಾಡಿ ನೀವು ಸಾವಿರಾರು ರೂಪಾಯಿ ಈ ಒಂದು ಟಿಪ್ನಿಂದ ಉಳಿಸ್ಕೊಬಹುದು.